ಹೀಗೆ ಮಹಿಳೆಯೊಬ್ಬರು ಅಯ್ಯೋ ಮನೆಗೆ ಬೆಂಕಿ ಬಿದ್ದು ಬಂಗಾರ ಹಣ ವಸ್ತುಗಳು ಸುಟ್ಟು ಭಸ್ಮವಾಯಿತೆ ಎಂದು ಕಣ್ಣೀರಿಡುತ್ತಿರುವ ದೃಶ್ಯಗಳು. ಇನ್ನೊಂದೆಡೆ ಬಂಗಾರವನ್ನು ಇಂಚಿಂಚು ಬಿಡದೆ ಹರಡುತ್ತಿರುವ ಮಹಿಳೆಯರು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ. ಹೌದು, ಮುದ್ದೇನಹಳ್ಳಿ ಗ್ರಾಮದಲ್ಲಿ ಚಿಂತಾಮಣಿ ಮೂಲದ ಸರ್ಕಾರಿ ಶಿಕ್ಷಕ ಮಧುಸೂದನ್ ರೆಡ್ಡಿ ಮತ್ತು ಧರ್ಮಪತ್ನಿ ಅನಿತಾ ತನ್ನ 2 ಮಕ್ಕಳ ಜೊತೆ ಬಾಡಿಗೆ ಮನೆಯಲ್ಲಿ ಹಲವು ವರ್ಷಗಳಿಂದ ವಾಸವಾಗಿದ್ದರು. ಮಧುಸೂದನ್ ರೆಡ್ಡಿ ಬೆಳಗಾದರೆ ಶಾಲೆ ಕಡೆಗೆ ಹೋಗುತ್ತಿದ್ದರು. ಇತ್ತ ಹೆಂಡತಿ ಅನಿತಾ ಸತ್ಯಸಾಯಿ ಆಸ್ಪತ್ರೆ ಮುಂಭಾಗ ನಂದಿನಿ ಹಾಲಿನ ಕೇಂದ್ರ ನಿರ್ವಹಣೆ ಮಾಡಿಕೊಂಡಿದ್ದರು. 2 ಮಕ್ಕಳು ಮನೆಯಲ್ಲಿಯೇ ಇದ್ದರು. ಹೀಗಿರುವಾಗ ಮಂಗಳವಾರ ಸಹ ಎಂದಿನಂತೆ ಮಧುಸೂದನ್ ರೆಡ್ಡಿ ಅವರು ಶಾಲೆಯ ಕಡೆ ಹೊರಟಿದ್ದಾರೆ. ಹೆಂಡತಿ ಅನಿತಾ ಕೂಡ ನಂದಿನಿ ಹಾಲಿನ ಕಡೆ ಹೋಗಿದ್ದಾಗ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಪ್ಲಗ್ ಬಾಕ್ಸ್ನಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಕಾಣಿಸಿಕೊಂಡು ಮನೆಯಲ್ಲೆಲ್ಲ ಆವರಿಸಿಕೊಂಡಿದೆ. ಮನೆಯಲ್ಲಿದ್ದ ಚಿಕ್ಕ 2 ಮಕ್ಕಳು ಬೆಂಕಿ ಬೆಂಕಿ ಅಂತ ಕಿರುಚಾಡಿದ್ದಾರೆ. ಆದರೆ ಅವರ ಸಹಾಯಕ್ಕೆ ಯಾರೂ ಬರದೇ ಇದ್ದಾಗ ಬೆಂಕಿಯನ್ನೇ ಭೇದಿಸಿ ಪವಾಡದ ರೀತಿ 2 ಮಕ್ಕಳು ಸಾವಿನ ದವಡೆಯಿಂದ ತಪ್ಪಿಸಿಕೊಂಡು ಹೊರಬಂದಿದ್ದಾರೆ. ನಮ್ದು ಅಂತ ಮಾಡಬೇಕು. ಅದು ಸಾರಿ ಕೊಡಿ, ಅಲ್ಲಿ ರೂಮಿಗೆ ಕೊಡಿ, ಅವ್ರು ಇಟ್ಕೊಂಡು ಗಡ್ಡಿ ಗೀತಾ ಮರ ಒಂಚೂರು ಈಚೆ ಕೊಡಿ. ಚಿನ್ನದ್ದಲ್ಲ, ಸರದ್ದು ಅಲ್ಲ, ಅದರಲ್ಲಿ ಏನೋ ಹೊಳೆಯುತ್ತೆ. ಅದಲ್ಲ ಹಾಕಿ, ಅದೆಲ್ಲ ಅದ್ರೊಳಗೆ ಹಾಕಿ. ಎಲ್ಲ ಚೇಂಜ್ ಆಗಿದೆ ಬಿಡಿ, ಆಗಿದೆಯಾ ನೋಡಿ. ಇನ್ನು ಯಾವಾಗ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡು ಮನೆಯೆಲ್ಲ ಧಗನೆ ಉರಿಯಲು ಆರಂಭಿಸಿತೋ ಅಕ್ಕಪಕ್ಕದ ಮನೆಯವರು ಕಂಡು ಕುಟುಂಬಸ್ಥರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಮನೆಯ ಬಳಿ ಬಂದು ನೋಡುವಷ್ಟರಲ್ಲೇ ಮನೆ ಸಂಪೂರ್ಣ ಬೆಂಕಿಯಿಂದ ಸುಟ್ಟು ಕರಕಲಾಗಿತ್ತು. ಮನೆಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಸಾಮಗ್ರಿಗಳು ಸಂಪೂರ್ಣವಾಗಿ ಬೆಂಕಿಗಾಹುತಿಯಾಗಿತ್ತು. ಅಷ್ಟಲ್ಲದೆ ಮಧುಸೂದನ್ ರೆಡ್ಡಿ, ಅನಿತಾ ಇಬ್ಬರು ಜೀವನ ಪೂರ್ತಿ ಸಂಪಾದನೆ ಮಾಡಿ ಮನೆಯಲ್ಲಿಟ್ಟಿದ್ದ ಅರ್ಧ kg ಬಂಗಾರ ಮತ್ತು ಲಕ್ಷಾಂತರ ರೂಪಾಯಿ ಹಣ ಬೆಂಕಿಗೆ ಸುಟ್ಟು ಬೂದಿಯಾಗಿದೆ. ಅಲ್ಲದೆ
ಬೆಂಕಿಯಲ್ಲಿ ಸುಟ್ಟಿರುವ ವಸ್ತುಗಳಲ್ಲಿ ಬಂಗಾರದ ವಸ್ತುಗಳನ್ನು ಮನೆಯ ಮಾಲೀಕರು ಹುಡುಕಿ ಸಿಗದೆ ಸುಸ್ತಾಗಿ ಕಣ್ಣೀರಿಟ್ಟಿದ್ದಾರೆ. ಮಧುಸೂದನ್ ರೆಡ್ಡಿ DS ಅಂತ. ನಾನು ಹೈಸ್ಕೂಲ್ ಶಿಕ್ಷಕ. ಈ ಮನೆಯಲ್ಲಿ ಸುಮಾರು ಒಂದು 8 ವರ್ಷಗಳಿಂದ ನಾವು ವಾಸ ಇದ್ದೇವೆ. ಮನೆಯಲ್ಲಿ ನನ್ನ ಮಗ, ಅವನು ಬುದ್ಧಿಮಾಂದ್ಯ ಮಗ, ಮತ್ತು ನನ್ನ ಮಗಳು ಇಬ್ಬರು ಆ ಮನೆಯಲ್ಲಿ ಇದ್ದರು. ನಾನು ಬೆಳಿಗ್ಗೆ ಸ್ಕೂಲ್ಗೆ ಹೋದೆ. ನಮ್ಮ ಮನೆಯವರು ನಂದಿನಿ ಪಾರ್ಲರ್ ನಡೆಸ್ತಾರೆ, ಅವರು ಅಲ್ಲಿಗೆ ಹೋದರು. ಇಬ್ಬರು ಮಕ್ಕಳು ಮನೆಯಲ್ಲಿದ್ದರು. ಸಡನ್ನಾಗಿ ಇದು ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಮಕ್ಕಳಿಬ್ಬರು ಓಡಿ ಬಂದು ಹೊರಗಡೆ ಬಂದಿದ್ದಾರೆ ಅಷ್ಟೇ. ನಾವೆಲ್ಲ ಬರೋ ಅಷ್ಟೊತ್ತಿಗೆ ಪೂರ್ತಿ ಸುಟ್ಟು ಭಸ್ಮವಾಗಿಬಿಟ್ಟಿದೆ. ಏನೇನೆಲ್ಲ ಹೋಗಿದೆ ಸರ್? ಸ್ವಲ್ಪ ದುಡ್ಡು ಇಟ್ಟಿದ್ವಿ ಹಾಲಲ್ಲಿ, ಆ ದುಡ್ಡೆಲ್ಲ ಸುಟ್ಟೋಗಿದೆ. ಆಮೇಲೆ TV ಹೋಗಿದೆ ಒಂದು ಹೊಸದು, ಕೂಲರು, ಸೋಫಾ, ಹೊಲಿಗೆ ಮಿಷನ್ನು, ಗೋಲ್ಡು ಎಲ್ಲ ಕರಗಿ ಒಂಥರ ಮುದ್ದೆ ಥರ ಆಗಿಬಿಟ್ಟಿದೆ. ಹಾಲಲ್ಲೇ ಇಟ್ಟಿದ್ವಿ. ಒಂದು 600 ಗ್ರಾಮಷ್ಟು ಗೋಲ್ಡ್ ಇತ್ತು, 1 kg ಬೆಳ್ಳಿ ಇತ್ತು. ಎಲ್ಲ ಸುಟ್ಟು ಪೂರ್ತಿ ಮುದ್ದೆ ಥರ ಆಗಿಬಿಟ್ಟಿದೆ ಎಲ್ಲ. ಅದೇ ಶಾರ್ಟ್ ಸರ್ಕ್ಯೂಟೇ. ಆ ಪ್ಲಗ್ ಬಾಕ್ಸಲ್ಲಿ ಕರೆಂಟ್ ಕಾಣಿಸ್ಕೊಂಡ್ಬಿಟ್ಟಿದೆ. ತಕ್ಷಣ ನನ್ನ ಮಗುನ ಎಳ್ಕೊಂಡು ಬಂದು ಹೊರಗಡೆಗೆ ಬಂದುಬಿಟ್ಟಿದೆ. ಮಕ್ಕಳಿಗೆ ಸ್ವಲ್ಪ, ಮಗನಿಗೆ ಬೊಬ್ಬೆಗಳು ಬಂದಿದೆ ಎಲ್ಲ ಬೆಂಕಿಯಿಂದ. ಉಳಿದಂಗೆ ಹೆಣ್ಣು ಮಗುಗೇನಾಗಿಲ್ಲ. ಆಮೇಲೆ ನಾವು ಬರೋಷ್ಟೊತ್ತಿಗೆ ನಮಗೆಲ್ಲ ಫೋನ್ ಮಾಡಿದ್ರು. ನಾವೆಲ್ಲ ಬರೋಷ್ಟೊತ್ತಿಗೆ ಪೂರ್ತಿ ಸುಟ್ಟು ಭಸ್ಮ ಆಗೋಗ್ಬಿಟ್ಟಿದೆ, ಏನೂ ಉಳಿದಿಲ್ಲ. ಈಗ ಶಾರ್ಟ್ ಸರ್ಕ್ಯೂಟ್ ಆಗೋದು ಯಾರಿಗೆ ತಾನೇ ಗೊತ್ತಿರುತ್ತೆ. ಇವೆಲ್ಲ ಅನ್ಎಕ್ಸ್ಪೆಕ್ಟೆಡ್. ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ದಳ ಬಂದು ಸಿಬ್ಬಂದಿಗಳು ಉಳಿದ ಬೆಂಕಿಯನ್ನು ನಂದಿಸಿ ಹೋಗಿದ್ದಾರೆ. ಒಟ್ಟಾರೆ ಜೀವನ ಕಟ್ಟಿಕೊಳ್ಳಲು ಊರು ಬಿಟ್ಟು ಮತ್ತೊಂದೂರಿಗೆ ಬಂದಿದ್ದ ದಂಪತಿಗಳು ಸಂಪಾದನೆ ಮಾಡಿದ ಹಣವೆಲ್ಲ ಬಂಗಾರದ ಮೇಲೆ ಹಾಕಿ ಎತ್ತಿಟ್ಟಿದ್ದರು. ಆದರೆ ಹಿರಿಯರು ಹೇಳುವ ಹಾಗೆ ಇಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಎಂಬಂತೆ ಕೂಡಿಟ್ಟ ಚಿನ್ನಾಭರಣವೆಲ್ಲ ಅಗ್ನಿ ದುರಂತದಲ್ಲಿ ಸುಟ್ಟು ಕರಕಲಾಗಿರುವುದು ವಿಪರ್ಯಾಸವೇ ಸರಿ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳ್ಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.